ರಾಜ್ಯ ಬಜೆಟ್ ಅಧಿವೇಶನ ಮಾರ್ಚ್ 3ರಿಂದ ಆರಂಭವಾಗುತ್ತೆ. ಎಲ್ಲರ ಚಿತ್ತ ಈಗ ಸಿಎಂ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ನತ್ತ ಅಂತಾನೆ ಹೇಳಬಹುದು. ಇನ್ನು ಮಾರ್ಚ್ 3ರಿಂದ ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಇಡೀ ರಾಜ್ಯದ ಚಿತ್ತ ಸಿಎಂ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ನತ್ತ ಅಂತಾನೆ ಹೇಳಬಹುದು. ಈ ಬಾರಿ ಬಜೆಟ್ ಮೇಲೆ ಶಾಸಕರ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಶಾಸಕರ ನಿರೀಕ್ಷೆ ಹಾಗೆ ಆರ್ಥಿಕ ಶಿಸ್ತು ತರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ. ಮಾರ್ಚ್ 3ರಿಂದ ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭವಾಗುತ್ತಲ್ಲ, ಹೀಗಾಗಿ ಎಲ್ಲರ ಚಿತ್ತ ಅಂದ್ರೆ ಪ್ರಮುಖವಾಗಿ ರಾಜ್ಯದ ಶಾಸಕರು ಸಂಸದರು ಹೇಳ್ಬೇಕು ಅಂದ್ರೆ ಇಡೀ ದೇಶದ ಚಿತ್ತ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬಂದಂತಹ ಬಜೆಟ್ಗಳು ಎಲ್ಲವೂ ಕೂಡ ಜನರ ನಿರೀಕ್ಷೆಗಳನ್ನ ಹುಸಿಯಾಗಿಸಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಜನರಿಗೆ ಏನೋ ಒಂಥರ ನಂಬಿಕೆ ಇದೆ ಇಲ್ಲಿವರೆಗೂ ಕೂಡ. ಯಾಕಂದ್ರೆ ಅವರು ಗ್ಯಾರಂಟಿಗಳನ್ನ ಕೂಡ ಅನೌನ್ಸ್ ಮಾಡಿದ್ರು, ಅದು ಬರ್ತಾ ಇಲ್ಲ. ಆದ್ರೂ ಕೂಡ ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ನ ಮೇಲೆ ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿವೆ. ಹಾಗಾಗಿ ಈ ಬಾರಿಯ ಬಜೆಟ್ ಮೇಲೆ ಶಾಸಕರ ನಿರೀಕ್ಷೆಗಳು ಅಂದ್ರೆ ಅವರ ಕ್ಷೇತ್ರಗಳಿಗೆ ಅನುದಾನ ಸಿಗಬಹುದಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಬಜೆಟ್ ಗಾತ್ರ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಗಿಂತ ಬಾಕಿ ಅಂದ್ರೆ ಏನೇನು ಯೋಜನೆಗಳಿಗೆ ಬಾಕಿ ಇತ್ತಲ್ಲ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಬೇಕು, ಇದಕ್ಕೆ ಒತ್ತು ಕೊಡ್ತಾರೆ. ಬಜೆಟ್ನಲ್ಲಿ ಕ್ಷೇತ್ರಗಳಿಗೆ ವಿಶೇಷ ಕಾರ್ಯಕ್ರಮವನ್ನ ಒದಗಿಸೋದಾಗಿರಬಹುದು, ಅನುದಾನವನ್ನ ನೀಡೋದಾಗಿರಬಹುದು. ಹಾಗೆ ಅನುದಾನ ಸಿಗತ್ತೆ ಅಂತ ಶಾಸಕರು ಸದ್ಯದ ಮಟ್ಟಿಗೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಾಕಷ್ಟು ಅಸಮಾಧಾನಗಳು ಇದ್ರೂ ಕೂಡ ಶಾಸಕರು ಈ ಒಂದು ಬಜೆಟ್ ಅನೌನ್ಸ್ ಆಗಿಬಿಡ್ಲಿ ಅಂತ ಸೈಲೆಂಟ್ ಆಗಿರುವುದು. ಉಸ್ತುವಾರಿ ಸಚಿವರ ಮೇಲೂ ಕೂಡ ಶಮನವಾಗದ ಶಾಸಕರ ಸಿಟ್ಟು. ಕಳೆದ ಬಾರಿಗಿಂತ ಈ ಬಾರಿ ಬಜೆಟ್ನಲ್ಲಿ ಕೆಲವೊಂದಷ್ಟು ಅಮೌಂಟ್ ಜಾಸ್ತಿ ಆಗಬಹುದು. ಹಾಗಾಗಿ ಬಜೆಟ್ನ ಗಾತ್ರ ಕೂಡ ಹೆಚ್ಚಳ ಆಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೊಸ ಯೋಜನೆಗಳಿಗಿಂತ ಬಾಕಿ ಕ್ಲಿಯರ್ ಮಾಡೋದಕ್ಕೆ, ಹೊಸ ಯೋಜನೆಗಳನ್ನು ಅನೌನ್ಸ್ ಮಾಡಿ ಮತ್ತೆ ಸಿಲುಕಿ ಹಾಕೊಳ್ಳೋದಕ್ಕಿಂತ ಮೊದಲೇ ಅನೌನ್ಸ್ ಮಾಡಿದ್ರಲ್ಲ ಕೆಲವೊಂದು ಕ್ಷೇತ್ರಗಳಿಗೆ ಅನುದಾನಗಳನ್ನ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನ, ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಹಾಗೆ ಬಜೆಟ್ನಲ್ಲಿ ಏನಾದರೂ ಹೊಸದಾಗಿ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ರೆ ವಿಶೇಷವಾದಂತಹ ಕಾರ್ಯಕ್ರಮಗಳು, ಹಾಗೆ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಅನುದಾನ ಕೊಡೋದ್ರಲ್ಲಿ ಹಿಂದೇಟು ಹಾಕಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ ಅನುದಾನವನ್ನ ಕೊಡುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು. ಹಾಗಾಗಿ ಶಾಸಕರು ಅನುದಾನ ಸಿಗ್ಲಿ ಮತ್ತೆ ಮಾತನಾಡೋಣ ಅನ್ನುವಂತ ನಿರೀಕ್ಷೆಗಳಲ್ಲಿ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ಅಸಮಾಧಾನಗಳಿದೆ. ಇಲ್ಲಿವರೆಗೂ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಅಥವಾ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹಿಂದೇಟನ್ನ ಆಗ್ತಾ ಇರೋದ್ರಿಂದ ಇನ್ನು ಬಜೆಟ್ ನಿರೀಕ್ಷೆ ಬಗ್ಗೆ ಶಾಸಕರ ಜೊತೆ ಇನ್ನೂ ಕೂಡ ಉಸ್ತುವಾರಿ ಸಚಿವರು ಸಭೆಯನ್ನೇ ನಡೆಸಿಲ್ಲ. ಜಿಲ್ಲಾವಾರು ಮಾಹಿತಿಯನ್ನ ಸಂಗ್ರಹಿಸಿ ಯಾವುದೇ ಒಂದು ವಿಚಾರವನ್ನು ಕೂಡ ಮಂಡನೆ ಮಾಡಿಲ್ಲ. ಹಾಗಾಗಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಹೀಗಾಗಿ ಶಾಸಕರ ಮುನಿಸು ಶಮನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಒತ್ತನ್ನು ನೀಡ್ತಾ ಇದ್ದಾರೆ. ಬಜೆಟ್ನಲ್ಲಿ ನಿರೀಕ್ಷಿತ ಅನುದಾನ ಸಿಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಬಾರಿ ಶಾಸಕರು ಗರಂ ಆಗ್ತಾರೆ. ಸ್ವಪಕ್ಷದ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಮುಗಿಬೀಳುವ ಸಾಧ್ಯತೆ ಇದೆ. ಮುಂದುವರೆದು ಬಜೆಟ್ ನಿರೀಕ್ಷೆ ಬಗ್ಗೆ ಶಾಸಕರ ಜೊತೆ ಇಲ್ಲಿವರೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ ಸಭೆಯನ್ನೇ ನಡೆಸಿಲ್ಲ. ಯಾವ್ಯಾವ ಅಭಿವೃದ್ಧಿ ಆಗಬೇಕು, ಯಾವ ಲಿಸ್ಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿಲ್ಲ. ಜಿಲ್ಲಾವಾರು ಮಾಹಿತಿಯನ್ನ ಕೂಡ ಸಂಗ್ರಹವನ್ನ ಮಾಡ್ಕೊಳ್ಳದೆ ಇರೋದ್ರ ಬಗ್ಗೆ ಶಾಸಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಅಷ್ಟೇ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಬಜೆಟ್ನಲ್ಲಿ ಅನುದಾನ ಸಿಗದೇ ಇದ್ರೆ ವೈಲೆಂಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಮಾರ್ಚ್ 3ನೇ ತಾರೀಕು ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭವಾಗುತ್ತೆ. ಶಾಸಕರು ಪ್ರಮುಖವಾಗಿ ಕೆಲವೊಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ, ಒಳಬೇಗುದಿ ಸಾಕಷ್ಟು ಮೊದಲಿಂದನೂ ಕೂಡ ನಡೀತಾ ಇತ್ತು. ಯಾಕೆ ಅಂತಂದು ಹೇಳಿದ್ರೆ ಕ್ಷೇತ್ರದಲ್ಲಿ ಜನರನ್ನ ಫೇಸ್ ಮಾಡುವಂತ ವಿಚಾರಕ್ಕೆ ಶಾಸಕರು ಸಾಕಷ್ಟು ಒಂದಷ್ಟು ಹಿನ್ನಡೆಯನ್ನ ಆಗಿತ್ತು. ಯಾಕೆಂತಂದು ಹೇಳಿದ್ರೆ ಸಹಜವಾಗಿ ಕ್ಷೇತ್ರದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರದ ಪ್ರಶ್ನೆಯನ್ನ ಸಹಜವಾಗಿ ಜನರು ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿನೇ ನಮಗೆ ಅನುದಾನ ಬೇಕು ಅನ್ನುವಂತಹ ಪಟ್ಟನ್ನ ಶಾಸಕರು ಆಗಾಗ KLP ಸಭೆಯಲ್ಲಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಬಹಿರಂಗವಾಗಿ ಕೂಡ ಕೆಲ ಶಾಸಕರು ಹೇಳಿದ್ದಾರೆ. ಆದಾಗ್ಯೂ ಕೂಡ ಉಸ್ತುವಾರಿಗಳು ಸಚಿವರು ಶಾಸಕರ ಜಿಲ್ಲಾವಾರು ಸಭೆಗಳನ್ನ ಆಗಿರ್ಲಿ ಅಥವಾ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತದ್ದಾಗಿರ್ಲಿ ಈ ಕ್ಷಣದವರೆಗೂ ಮಾಡಿಲ್ಲ ಅನ್ನುವಂತ ಬೇಸರವನ್ನ ಇಟ್ಕೊಂಡಿದ್ದಾರೆ. ಇದರ ನಡುವೆ ಬಜೆಟ್ ಮಂಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಎಲ್ಲಾ ರೀತಿಯ ತಯಾರಾಗಿರುವಂತಹ ಸರ್ಕಾರಗಳು ಕೂಡ ಈಗಿರುವಂತಹ ಸರ್ಕಾರದಲ್ಲಿರುವಂತಹ ಆರ್ಥಿಕ ಶಿಸ್ತನ್ನ ತರೋದ್ರ ಜೊತೆಗೆ ಬಾಕಿ ಇರುವಂತಹ ಪೆಂಡಿಂಗ್ ಬಿಲ್ಸ್ ಏನಿದಾವೆ ಆ ಬಿಲ್ಗಳನ್ನ ಕ್ಲಿಯರ್ ಮಾಡಕ್ಕೆ ಒಂದಷ್ಟು ಆದ್ಯತೆಗಳನ್ನ ಕೊಡುವಂತಹ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಬಾಕಿಗಳು ಕ್ಲಿಯರ್ ಆದಂತಹ ಸಂದರ್ಭದಲ್ಲಿ
ಆಡಳಿತ ಯಂತ್ರಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸುವಂತ ಕೆಲಸ ಆಗುತ್ತೆ, ಅಭಿವೃದ್ಧಿ ಕೆಲಸಗಳು ಜೋರಾಗಿ ನಡೀಲಿಕ್ಕೆ ಶುರುವಾಗುತ್ತೆ ಅನ್ನೋ ಒಂದಷ್ಟು ಲೆಕ್ಕಾಚಾರ ಇರುವಂತ ಕಾರಣಕ್ಕಾಗಿ ಅವುಗಳನ್ನ ಬಾಕಿ ಕ್ಲಿಯರ್ ಮಾಡುವಂತಹ ಒಂದಷ್ಟು ಯೋಜನೆಗಳನ್ನ ಇವತ್ತಿನ ಈ ಬಾರಿಯ ಬಜೆಟ್ ನಲ್ಲಿ ಮಾಡ್ತಾರೆ. ಅದರ ಜೊತೆಗೆ ಶಾಸಕರಿಗೆ ಅನುದಾನ ಕೊರತೆ ಏನಿತ್ತು ಆ ಅನುದಾನದ ಕೊರತೆಯನ್ನ ನೀಗಿಸುವಂತ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ಹೀಗೆ ಏನಾದ್ರು ಮುಂದುವರೆದ್ರೆ ಅದು ಸಹಜವಾಗಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ಬಹುದು. ಅದು ಯಾವ ಹಂತಕ್ಕಾದ್ರೂ ತಾರಕಕ್ಕೆ ಇರುವಂತ ಲಕ್ಷಣಗಳಿರ್ಬೋದು. ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಈ ಬಜೆಟ್ ನಲ್ಲಿ ಒಂದು ಹೊಸ ಯೋಜನೆಗಳಿಗೆ ಜಾಸ್ತಿ ಒತ್ತು ನೀಡದೇನೆ ಇರುವಂತಹ ಬಾಕಿಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು ಶಾಸಕರ ಸಮಾಧಾನವೂ ಕೂಡ ಮಾಡುವಂತ ಲೆಕ್ಕಾಚಾರದಲ್ಲೇ ಇದ್ದಂತೆ ಕಾಣಿಸುತ್ತೆ. ದಯಾಣ, ಥ್ಯಾಂಕ್ ಯು ಹನುಮಂತು ಹೆಚ್ಚಿನ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಕ್ಲೋಸ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ಕ್ರಮವನ್ನು ಖಂಡಿಸಿ ಎಬಿವಿಪಿಯಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈಗಾಗಲೇ ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಕ್ಲೋಸ್ ಮಾಡುವ ವಿಚಾರವನ್ನ ಸರ್ಕಾರ ಪ್ರಸ್ತಾಪ ಮಾಡಿದೆ. ಹಾಗಾಗಿ ಸರ್ಕಾರದ ಈ ನಡೆ ಇದೆಯಲ್ಲ ಅದನ್ನ ಖಂಡಿಸಿ ಎಬಿವಿಪಿ ಬೃಹತ್ ಪ್ರತಿಭಟನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ. ಎಬಿವಿಪಿ ಕಾರ್ಯಕರ್ತರು, ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಕೂಡ ಈ ಪ್ರೊಟೆಸ್ಟ್ಗೆ ಭಾಗಿಯಾಗ್ತಾರೆ. ಸರ್ಕಾರ ಪ್ರತಿಕ್ರಿಯೆ ನೀಡುವವರೆಗೂ ಕೂಡ ಹೋರಾಟ ಮಾಡೋದಾಗಿ ವಿದ್ಯಾರ್ಥಿಗಳು ಈಗಾಗಲೇ ಪಣ ತೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನ ಕ್ಲೋಸ್ ಮಾಡ್ತೀವಿ ಅಂತ ಸರ್ಕಾರ ಕೂಡ ಕೆಲವೊಂದಷ್ಟು ಪ್ರಸ್ತಾಪವನ್ನ ಹೊರ ಹಾಕಿದೆ. ಹಾಗಾಗಿ ಸರ್ಕಾರದ ಈ ವಿಚಾರ ಇದೆಯಲ್ಲ ಇದನ್ನ ಖಂಡಿಸಿ ಎಬಿವಿಪಿಯಿಂದ ಪ್ರತಿಭಟನೆ ಕೂಡ ಜರುಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆಯಲ್ಲಿ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಎಬಿವಿಪಿಯ ಕಾರ್ಯಕರ್ತರು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಒಟ್ಟಾಗಿ ಬರ್ತಾರೆ, ಪ್ರೊಟೆಸ್ಟ್ ಅನ್ನ ಜರುಗಿಸ್ತಾರೆ. ಹಾಗೆ ಇವರ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರ ಪ್ರತಿಕ್ರಿಯೆ ನೀಡಬೇಕು. ಯಾವ ವಿಚಾರಕ್ಕೆ 9 ವಿಶ್ವವಿದ್ಯಾಲಯಗಳನ್ನ ಕ್ಲೋಸ್ ಮಾಡ್ತೀರಾ, ಹಾಗಾಗಿ ರಾಜ್ಯದಲ್ಲಿ ಇರುವಂತಹ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಇಲ್ಲವಾದ್ರೆ ಶಿಕ್ಷಣಕ್ಕೂ ಕೂಡ ಒಂದಷ್ಟು ಒತ್ತು ಬೀಳುವಂತಹ ಅಥವಾ ಪರಿಣಾಮಕಾರಿಯಾಗಿರುವಂತಹ ಅದಕ್ಕೇನು ಹೇಳ್ತಾರೆ ವೇಟೇಜ್ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನೇನು ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮುಚ್ಚಲು ಹೊರಟಿದೆ. ಮೊದಲನೇದಾಗಿ ಇವತ್ತು 9 ವಿಶ್ವವಿದ್ಯಾಲಯಗಳು ಯಾವ ಭಾಗ ಶೈಕ್ಷಣಿಕವಾಗಿ ಹಿನ್ನಡೆ ಇರತಕ್ಕಂಥ ಪ್ರದೇಶಗಳಿದೆ ಆ ಪ್ರದೇಶದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು ಅವರ ಹತ್ತಿರದ ಸ್ಥಳಗಳಲ್ಲಿ ಶಿಕ್ಷಣ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸ್ಥಾಪನೆಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನ ಇವತ್ತು ಸರ್ಕಾರ ಆರ್ಥಿಕ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯ ನೆಪವನ್ನು ಇಟ್ಕೊಂಡು ಇವತ್ತು ಮುಚ್ಚೋದಕ್ಕೆ ಹೊರಟಿದೆ. ಇದು ನಿಜವಾಗ್ಲೂ ಕೂಡ ಒಂದು ವಿದ್ಯಾರ್ಥಿ ವಿರೋಧಿ, ಶಿಕ್ಷಣ ವಿರೋಧಿ ನೀತಿ ಆಗ್ತಾ ಇದೆ. ಇವತ್ತು ಸರ್ಕಾರ ವಿವಿಧ ಯೋಜನೆಗಳಿಗೆ 50,000ಕ್ಕೂ ಅಧಿಕ ಕೋಟಿ ರೂಪಾಯಿ ಹಣವನ್ನು ನೀಡ್ತಾ ಇದೆ. ಅದರಲ್ಲಿ ಕೇವಲ 1% ಹಣವನ್ನು ಇವತ್ತು ಶಿಕ್ಷಣದ ಈ ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ಈ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿ ಆಗುತ್ತೆ. ಆದರೆ ಸರ್ಕಾರ ಇವತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚುವುದರ ಮೂಲಕವಾಗಿ ಬಡ ವಿದ್ಯಾರ್ಥಿನಿಯರ ಶಿಕ್ಷಣವನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಇವಾಗ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರ್ತಾರೆ. ಸರ್ಕಾರ ನಮಗೆ ಸ್ಪಂದನೆ ಮಾಡದೆ ಹೋದರೆ ಹೋರಾಟದ ಸ್ವರೂಪ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು